ಓಕೆ ಟೇಕ್ 3 ಹೇಳ್ಬೇಡ ನೀನ್ ಏನಕ್ಕೆ ಹೇಳ್ತೀಯಾ ತಿರ್ಸ್ರಿ ಥಿಯೇಟರ್ಲೆಲ್ಲ ಪಾಪ್ಕಾರ್ನು ಎರಡೆರಡು ಯೂಟ್ಯೂಬ್ ಚಾನಲ್ ಇನ್ಮೇಲೆ ಅಲ್ಲೊಂದು ಹೆಸರು ಸಂಪ್ರೀತಾ ಪ್ರಮೋದ್ ಅಂತ ಊಟ ಮಾಡ್ದ ಹಾಯ್ ಆಲ್ ನಮಸ್ಕಾರ ನೀನ್ ಹೇಳ್ಬೇಡ ನಾನು ಕಾನ್ಶಿಯಸ್ ಆಗುತ್ತೆ ಆಕ್ಷನ್ ಹಾಯ್ ಹಲೋ ಸೊ ಹಾಯ್ ಹಲೋ ಗೈಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಡೇ ವ್ಲಾಗು ಹೇಗೆ ಹೋಗುತ್ತೆ ಅಂತ ನೋಡೋದ. ಫಸ್ಟ್ಲಿ ಇವತ್ತು ನಾವು ಒಂದು ಪಾಡ್ಕಾಸ್ಟ್ ಮಾಡೋಣ ಅಂದ್ಕೊಂಡಿದ್ವಿ, ನಾನು ನಮ್ಮ ಭಾವ ನೆನ್ನೆ ಹೇಳ್ದಂಗೆ. ಸೊ ಅದಕ್ಕೆ ಇವಾಗ ರೆಡಿ ಆಗ್ತಿದ್ವಿ. ನೆನ್ನೆ ಏನೂ ಮಾಡೋಕ್ಕಾಗಿಲ್ಲ ಪಾಪ, ಇವಾಗ ರೆಡಿ ಆಗ್ತಾಳೆ. ಇವತ್ತಾದರೂ ಏನು ಮಾಡ್ತೀಯಪ್ಪ? ಹಾಂ, ಇಂಟ್ರೊಡಕ್ಷನ್ ವಿಡಿಯೋ. ಇಂಟ್ರೊಡಕ್ಷನ್ ಇವತ್ತಾದ್ರೂ ಬರುತ್ತಾ? ಪಕ್ಕನಾ? ಪಕ್ಕ. ವೆಲ್ಕಮ್ ಟು ಮೈ ಚಾನಲ್ ಅಂತ ಹೇಳಕ್ಕೆ ರೆಡಿ ಆಗಿದ್ದೀನಿ. ಹಾಂ, ಸೊ ಓಕೆ, ಇವಾಗ ನಾವು ನಮ್ಮ ಭಾವ ಪಾಡ್ಕಾಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಹೇಗೆ ಬರುತ್ತೆ ಗೊತ್ತಿಲ್ಲ. ಶುರು ಮಾಡೋದ ಪಾಡ್ಕಾಸ್ಟ್? ಪಕ್ಕ ಟಾಪಿಕ್ ಏನು? ಓಕೆ, ಇವಾಗ ಪಾಡ್ಕಾಸ್ಟ್ ಶೂಟ್ ಮಾಡಬೇಕು. ನಿಮ್ಗೆ ಆಮೇಲೆ ಸಿಗ್ತೀನಿ ಹೇಗಾಯ್ತು ಅಂತ ಹೇಳಕ್ಕೆ. ಇವಾಗ ಪಾಡ್ಕಾಸ್ಟು ಮುಗೀತು, ಪರವಾಗಿಲ್ಲ, ಒಂದು ಸ್ವಲ್ಪ ಒಂದು ರೇಂಜಿಗೆ ಚೆನ್ನಾಗಿ ಬಂತು ಅಂತ ಅನ್ಕೋತೀವಿ. ಸಿಂಪಲ್ ಆಗಿ ಚೆನ್ನಾಗಿ ಮಾಡಿದ್ದೀವಿ. ನಮ್ಮ ಭಾವ ಕೂಡ ಚೆನ್ನಾಗಿ ಮಾತಾಡಿದ್ದಾರೆ. ಹೇಗೆ ಬಂತು ಪಾಡ್ಕಾಸ್ಟ್? ಸಕಲ ಬಂತು. ಯಾವುದ್ರ ಬಗ್ಗೆ ಅಂತ ಸರ್ಪ್ರೈಸ್ ಇರಲಿ, ನಾಳೆ ಪೋಸ್ಟ್ ಮಾಡ್ತೀನಿ ಆ ವಿಡಿಯೋನ ನೋಡಿ. ಒಂಥರ ಫುಲ್ಲು ಸೀರಿಯಸ್ ಆಗಿದೆ ಒಂದು ಸ್ವಲ್ಪ. ಅಲೋ ಸೀರಿಯಸ್ ಅಂತಲ್ಲ, ಸ್ವಲ್ಪ ಇನ್ಫಾರ್ಮೇಟಿವ್. ನಾಳೆ ನೀವೇ ನೋಡಿ, ಅಪ್ಲೋಡ್ ಮಾಡ್ತೀನಿ. ಚೆನ್ನಾಗಿ ಬಂದಿದೆ, ಓಕೆನಾ? ನೋಡಿ, ಈಗ ನಮ್ಮ ಅಕ್ಕಂದು ಇಂಟ್ರೊಡಕ್ಷನ್ ವಿಡಿಯೋ ಬರುತ್ತೆ, ಅವಳ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗಿರುತ್ತೆ. ಹೋಗ್ಬಿಟ್ಟು ದಯವಿಟ್ಟು ನೋಡಿ. ನಾಳೆ ಅಥವಾ ನನಗೆ ನಾಳಿದ್ದು ಆಗ್ತೀಯಲ್ಲ? ಯಾವಾಗ ಆಗ್ತೀಯಾ? ಹಾಂ, ಅಥವಾ ನಾಳಿದ್ದು ಅವಳ ಚಾನಲಲ್ಲಿ ಅಪ್ಲೋಡ್ ಆಗುತ್ತೆ ಇಂಟ್ರೊಡಕ್ಷನ್ ವಿಡಿಯೋ, ನೋಡುವ. ಚೆನ್ನಾಗಿ ಬರ್ತದೆ, ಬೇರೆ ಕಡೆ ಹೋಗ್ಲಿ. ಚೆನ್ನಾಗಿ ಅನ್ಸಿಲ್ಲ ನನಗೆ. ಚೆನ್ನಾಗಿ ಕಾಣ್ತಾ ಇದೆ. ಲಿಪ್ಸ್ಟಿಕ್ ಚೆನ್ನಾಗಿ ಜಾಸ್ತಿ ಹೊರ ಕಾಣ್ತಿದೆ ಅಂತ ಮತ್ತೆ ಈಗ ಸರಿ. ಹಿಂಗೆ ಇರ್ತದಲ್ಲ, ಚೆನ್ನಾಗಿಲ್ಲ. ಇಂಟ್ರೊಡಕ್ಷನ್ ತಗೊಳಕ್ಕೆ ಈ ತರ ಮಾಡ್ತಾಳೆ, ವಿಡಿಯೋ ಮಾಡ್ತಾಳ ಬಿಡು. ಏನಪ್ಪ, ಎಲ್ರಿಗೂ ಸಪೋರ್ಟ್ ಮಾಡಿ ಯೂಟ್ಯೂಬ್ ಅನ್ಕೊಂಡು ಇಂಟ್ರೊಡಕ್ಷನ್ ಮಾಡಕ್ಕೆ ಇಷ್ಟೊತ್ತು ತಗೋತಾ ಕೂತಾಳೆ. ನೋಡಿ ಎಷ್ಟು ಚೆನ್ನಾಗಿದೆ ಕಣ್ಣಲ್ಲಿ. ಇಂಟ್ರೊಡಕ್ಷನ್ ಬಿಟ್ಟು ಎಲ್ಲ ಮಾಡ್ತದೆ ಇದು. ಬೇಕಾಗುತ್ತೆ, ಆಮೇಲೆ ನೀವು ಏನು ತಗೊಂಡಿಲ್ವಲ್ಲ ಅನ್ಸ್ಬಿಡುತ್ತೆ. ಓಕೆ, ಇಂಟ್ರೊಡಕ್ಷನ್ ವಿಡಿಯೋ ರೋಲಿಂಗ್, ಕ್ಯಾಮ್ರಾ, ಆಕ್ಷನ್. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಹೆಂಗ್ ಕಾಣ್ತೀನಿ ನೋಡಿ. ಚೆನ್ನಾಗಿ ಕಾಣಿಸಿದೆ, ಮಾಡೇ ಇಲ್ಲಿ ನೋಡಿ guys, ಇಲ್ಲಿ ಇಂಟ್ರೊಡಕ್ಷನ್ ಮಾಡಕ್ಕೆ ಹೇಳದ್ 3 ಲೈನು. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಅನ್ನೋದು. ಸೆಕೆಂಡ್ ಹೇಳ್ಬೇಕು, ಯಾವ ಲೈನ್ ಹೇಳ್ಬೇಕು ಅಂತ ಬರ್ಕೊಂಡಿದೀನಿ ನಾನು. ಟೇಕ್ 2 ಅಂತಾನು ಹೇಳ್ಬಿಟ್ಟ. ನೀನ್ ಹೇಳ್ಬೇಡ, ನಾನು ಕಾನ್ಶಿಯಸ್ ಆಗುತ್ತೆ. ಆಕ್ಷನ್. ಹಾಯ್ ಆಲ್ ನಮಸ್ಕಾರ. ನೋಡಿ guys, ಇಲ್ಲಿ ಮಾಡ್ತಾಳ ಬಿಡು. ಹಾಯ್ ಹಲೋ, ಒಂದು ಕ್ಲಿಪ್ ಒಂದು ಫುಲ್ ಕಂಟಿನ್ಯೂಟಿ ಹೇಳ್ಕೊಳೋದು ಏನಂತ ಇತ್ತಲ್ಲ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಸಂಪ್ರೀತಾ. ಇದು ನನ್ನ ಫಸ್ಟ್ ಚಾನಲ್ಲು. ಸೊ ನನಗಿನ್ನೂ ಏನು ಐಡಿಯಾ ಗೊತ್ತಿಲ್ಲ, ನೋಡೋದ ನಂಗೆ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂತೀನಿ. ಅದಕ್ಕೋಸ್ಕರ ಈ ವ್ಲಾಗು ಆ ಥರ ಹೇಳೋ ಥರ ಮಾಡಿ. ಒಂದ್ಸರಿ ಹೇಳು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸಂಪ್ರೀತಾ. ರಾಗ ಹೇಳಿಬೇಡ, ನಾರ್ಮಲ್ ಏನು ಮಾತಾಡ್ತೀನಿ ಮಾತಾಡ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಪ್ರೀತಾ ಪ್ರಮೋದ್. ನಾನು ನಿಮ್ಮ ಪ್ರೀತಾ ಪ್ರಮೋದ್. ಚೆನ್ನಾಗಿ ನೋಡೋದು. ಮತ್ತೆ ಹಾಯ್ ಹಲೋ ಸ್ಟಾಪ್ ಮಾಡೋಣ. ಓಕೆ, ಟೇಕ್ 3. ಹೇಳ್ಬೇಡ, ನೀನ್ ಏನಕ್ಕೆ ಹೇಳ್ತೀಯಾ? ಹೇಳ್ಬೇಡ. ಆಕ್ಷನ್. ನಂಗೆ ಹೇಳಿದ್ರೆ ಒಂಥರ ಆಗುತ್ತೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಪ್ರೀತಾ ಪ್ರಮೋದ್. ಹಿಂಗ್ ತಗೋ ತರ ಇದೆ ಅದು. ಇಲ್ಲ, ನೀನ್ ಮಾಡು, ನಾನು ಕರೆಕ್ಟಾಗಿ ತೆಗಿತೀನಿ. ಈ ಸರಿ ಆದ್ರೂ ಮಾಡ್ತಿದ್ದಾನೆ. ನೀನೇನು ಹೇಳ್ಬೇಡ, ನಾನು ಮಾಡ್ತೀನಿ, ಸ್ಟಾರ್ಟ್ ಮಾಡ್ಕೋತೀನಿ. ಸ್ಟಾರ್ಟ್ ಆಗಿದೆ, ಮಾಡಪ್ಪ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಹೊಸ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ.
ಅದ್ರ ಹೆಸರು ಸಂಪ್ರೀತಾ ಪ್ರಮೋದ್ ಅಂತ. ಆಮೇಲೆ ಊಟ ಮಾಡ್ದ ನೋಡಿ ಗೈಸ್ ಪಾಪ ಕಷ್ಟಪಡ್ತಾಳೆ. ಹಂಗಲ್ಲ, ನನ್ನ ಹ್ಯಾಪಿ ಮೂಮೆಂಟ್ಸ್ ನಿಮ್ಮ ಹತ್ರ ಶೇರ್ ಮಾಡ್ಕೋಣ ಅಂತ ಅಂದ್ಕೊಂಡೆ. ನಾನು ಎಲ್ಲಾದ್ರೂ ಟ್ರಾವೆಲಿಂಗ್ ಎಲ್ಲಾದ್ರೂ ಈಚೆ ಹೋಗ್ಬೇಕಾದ್ರೆ ಅಥವಾ ಅದನ್ನೇ ನಾನು ಹೇಳ್ತಾ ಇರೋದು. ಈಗ ನನ್ನ ಲೋಗಲ್ಲಿ ಹೆಂಗ್ ಮಾತಾಡ್ತಿ ಹೇಳೋ, ಏನೋ ಒಂದು ಹೇಳ್ತಾರಲ್ಲ, ಬೇಯಿಸ್ತಾರಲ್ವ, ಆ ಥರ ಹೇಳ್ತಾರೆ ಅಷ್ಟೇ. ಸ್ಟಾರ್ಟ್ ಮಾಡಿ ಇಟ್ಕೊಂಡಿರು. ಹಾಯ್ ಆಲ್, ಲೈಕ್ ಎಂಟರ್ಟೈನ್ಮೆಂಟ್, ಕುಕಿಂಗ್, ಟ್ರಾವೆಲ್, ಫುಡ್, ಎಂಟರ್ಟೈನ್ಮೆಂಟ್, ಫ್ಯಾಮಿಲಿ. ಮತ್ತೆ ಅಷ್ಟು ಮಾಡ್ತೀನಿ. ಟೇಕ್ 6 ಶೂಟ್. ಟೇಕ್ 2. ಮಾಡಿ ಅಂತ. ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ಸ್ಟಾಪ್, ಟಕ್ ಮಾಡು. ಟಕ್ ಮಾಡು ಅಂತ. ಫೈನಲಿ ಫಸ್ಟ್ ಕ್ಲಿಪ್ ರೆಡಿ ಕಣಪ್ಪ. ಯೂಟ್ಯೂಬ್ ಚಾನಲ್ ಫೈನಲಿ ಒಂದು ಕ್ಲಿಪ್ ಆಯ್ತು ಗೈಸ್. ಸೊ ಇವಾಗ ಭಾವನ ಜೊತೆ ಮಾತಾಡೋಕ್ಕೆ ಹೋಗ್ತಾ ಇದೀವಿ, ಅದಕ್ಕೆ ಬನ್ನಿ ಹೋಗೋಣ. ಇಲ್ಲಿಂದಾನೆ ಮಾಡ್ಕೊಂಡು ಹೋಗ್ತೀಯಾ? ಓಕೆ, ಸ್ಟಾರ್ಟ್. ಸೊ ನಾನು ಯೂಟ್ಯೂಬ್ ಚಾನಲ್ ನಮ್ಮ ಅಭಿಪ್ರಾಯ ಕೇಳಬೇಕಂತೆ, ಬನ್ನಿ. ನಮ್ಮ ಅಭಿ ಕ್ಯಾಡ್ಬರಿ ಅವನ ಒಪಿನಿಯನ್ ಏನು ಅಂತ ಕೇಳಬೇಕು. ನನ್ನ ಬಗ್ಗೆ ಕೇಳ್ತಾವಳೆ ಗೈಸ್. ಎರಡೆರಡು ಯೂಟ್ಯೂಬ್ ಚಾನಲ್ ಇನ್ಮೇಲೆ ಅಲ್ಲೊಂದು ಇಲ್ಲೊಂದು ಶುರು ಮಾಡ್ಕೊಂಡಿದ್ವಿ. ಸೊ ನಿನ್ನ ಒಂದು ಸಪೋರ್ಟ್ ಇಂದ ನಾನು ಯೂಟ್ಯೂಬ್ ಚಾನಲ್ನ ಶುರು ಮಾಡ್ತಾ ಇದ್ದೀನಿ. ತುಂಬಾ ದಿನದಿಂದ ನೀನು ಹೇಳ್ತಿದ್ದೆ ರೀಲ್ಸ್ ಮಾಡು ಅಂತ. ಚಿಕ್ಕ ವಯಸ್ಸಿಂದ ನಾನು ಹೇಳಿದ್ದೆ ಯೂಟ್ಯೂಬ್ ಮಾಡು, ರೀಲ್ಸ್ ಮಾಡು ಅಂತ. ರೀಲ್ಸ್ ಮಾಡೋಕ್ಕೆ ತುಂಬ ಆಸೆ ಅವಳಿಗೆ. ಸ್ಟಾರ್ಟಿಂಗ್ ಚಿಕ್ಕ ವಯಸ್ಸಿಂದ ಸಿಕ್ಕಾಬಿಡೆ ಆಸೆ. ಮದುವೆ ಹಿಂದಿನ ದಿನ ಫಸ್ಟು ರೀಲ್ಸ್ ಅಂತ ಮಾಡಿದ್ದೆ ನಾನು ಇವಳು. ಅದಾದಮೇಲೆ ಭರ್ಜರಿಯಾಗಿ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ನಮ್ಮ ಭಾವ ಕೂಡ ಸಿಕ್ಕಾಬಿಡೆ ಸಪೋರ್ಟ್ ಮಾಡಿದ್ರು. ಇವ್ನಿಗೆ ಎಷ್ಟು ಜನ ಪ್ರೀತಿ ತೋರಿಸ್ತಾ ಇದ್ದಾರೆ. ನನಗೂ ಅದು ಬೇಕು, ಅಷ್ಟು ಸಪೋರ್ಟು, ಅಷ್ಟು ಪ್ರೀತಿ ಜನರ. ಸೊ ಓಕೆ, ಖುಷಿಯಾಗಿ ಮಾಡು. ನಮ್ಮ ಸಪೋರ್ಟು ನಿಮಗೆ ಯಾವಾಗಲೂ ಇದ್ದೇ ಇರುತ್ತೆ. ಮಾಡಿ, ಎಲ್ಲರೂ ಸಪೋರ್ಟ್ ಮಾಡಿ. ನೋಡ್ತಿರೋರು ಎಲ್ಲರೂ ಕೂಡ ಸಂಪ್ರೀತಾ ಸೊ ಎಲ್ಲರ ಒಪಿನಿಯನ್ ತಗೊಂಡಾಯ್ತು. ನಮ್ಮ ಮೇಡಮ್ಮು ಆಲ್ಮೋಸ್ಟ್ ಫಸ್ಟ್ ವ್ಲಾಗ್ ರೆಡಿನಾ? ಫಸ್ಟ್ ಇಂಟ್ರೊಡಕ್ಷನ್ ವಿಡಿಯೋ. ಹೌದು, ನಮ್ಮ ಅತ್ತೆ ಮಾವಾಗೂ ಒಂದ್ಸತಿ ಹೇಳ್ಬೇಕಿತ್ತು ನಾನು, ಬಟ್ ಅದೇ ಅವರು ಕಾಶಿಲಿದ್ದಾರೆ. ಟ್ರೈ ಮಾಡ್ತೀನಿ ಯೂಟ್ಯೂಬ್ ವಿಡಿಯೋ ಕಾಲ್ ಮಾಡಕ್ಕೆ ಟ್ರೈ ಮಾಡ್ತೀನಿ. 70% ವಿಡಿಯೋ ರೆಡಿ ಆಗಿದೆ ಗೈಸ್. ಫಸ್ಟ್ ವ್ಲಾಗು, ಫಸ್ಟ್ ಇಂಟ್ರೊಡಕ್ಷನ್ ವಿಡಿಯೋ ನೋಡಿ. ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ದಯವಿಟ್ಟು ಹೋಗ್ಬಿಟ್ಟು ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಡಿ ಹೊಸ ಚಾನಲ್ನ. ಇವಳ ಇಂಟ್ರೊಡಕ್ಷನ್ ವಿಡಿಯೋ ಕಂಪ್ಲೀಟ್ ಆಯಿತು. ಇಂತೂ ಹೇಗೋ ಮಾಡಿ ಇವತ್ತು 3 ಅವರಿಂದ ಕಂಪ್ಲೀಟ್ ಮಾಡಿದ್ದಾಳೆ. ಅದು ಶಾರ್ಟ್ ವಿಡಿಯೋ, ಒಂದು 4 to 5 minutes ಅಷ್ಟೇ ಇರೋದು. ಚೆನ್ನಾಗಿ ಮಾಡಿದ್ಯಲ್ಲಮ್ಮ? ನೀವು ನೋಡ್ಬಿಟ್ಟು ಹೇಳಿ. ಸೊ ನೀವು ನೋಡಿಬಿಟ್ಟು ಹೇಳಿ. ಆ ಲಿಂಕ್ನ ಹೇಳ್ದಂಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಓಕೆ, ಇವಾಗ ನಮ್ಮದು ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಮ್ಯಾಚ್ ನಡೀತಿದೆ. ಅದಕ್ಕೆ ನಾನು ನಮ್ಮ ಭಾವ ಫುಲ್ಲು ಇಂಟ್ರೆಸ್ಟಿಂಗ್ ಆಗಿ ಕೂತ್ಬಿಟ್ಟಿದ್ದಾರೆ. ಯಾರು ಗೆಲ್ಬೋದು ಬಾವ ನಿಮ್ಮ ಪ್ರಕಾರ ಇವತ್ತು? ಆ್ಯಸ್ ಆಫ್ ನೌ ಎಷ್ಟಿದೆ ಸ್ಕೋರ್? ಇವಾಗ 47 ಇದೆ ಬಾವ ಸ್ಕೋರು. ಇಂಡಿಯಾ ಸಪೋರ್ಟು, ಇಂಡಿಯಾ ಗೆಲ್ಲಿ ಅಂತಲೇ ನಾವು ಭಾವಿಸ್ತೀವಿ. ಹೋಪ್ ಇಂಡಿಯಾ ಗೆಲ್ಲುತ್ತೆ ಅಂತ. ನೋಡುವ. ರಚಿನ್ ರವೀಂದ್ರ ಗಾನ್ ಕ್ರೇಜಿ. ಆಕ್ಚುಲಿ ಏನು ನೋಡಿ ಎಷ್ಟು ಚೆನ್ನಾಗಿ ಮಾಡೋದು ಅವತ್ತು ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ. ಅವನು ತುಂಬಾ ಅಗ್ರೆಸಿವ್ ಆಗಿ ಆಡ್ತಾ ಇದ್ದ ಅಂತ. ಅಗ್ರೆಸಿವ್ ಫೀಲ್ಡಿಂಗ್ ಇಟ್ಟ ಅವನು. ಹಿಂಗೆ ಆಡಿದ್ರೆ ಪಕ್ಕ ಗೆಲ್ತಾರೆ. ನೋಡಿ ಗೈಸ್, ಆಡು ಲಾಗ್ ಮಾಡೋದಕ್ಕೋಸ್ಕರ ಏನೇನೋ ತಗೋತಾವಳೆ. ಟ್ರೈಪಾಡ್ ತಗೊಂಡವಳೆ ಅಮೆಝಾನಲ್ಲಿ. ಎಷ್ಟು ಬೇಗ ಡೆಡಿಕೇಶನ್ನು. ಟ್ರೈಪಾಡು, ನೆಕ್ಸ್ಟು ರಿಂಗ್ ಲೈಟು, ಇನ್ನೂ ಏನೇನು ತಗೋತಾಡೋ ಗೊತ್ತಿಲ್ಲ. ಸೊ ಟ್ರೈಪಾಡ್ ಅನ್ಬಾಕ್ಸಿಂಗ್ ಅಕ್ಕ. ಆಲ್ರೆಡಿ ಟ್ರೈಪಾಡ್ ಬುಕ್ ಮಾಡ್ಕೊಬಿಟ್ಟಿದ್ಯಾ, ನೆಕ್ಸ್ಟು ರಿಂಗ್ ಲೈಟು, ಇನ್ನೂ ಏನೇನು ಆರ್ಡ್ರ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಆಕ್ಚುಲಿ ಇಂಟ್ರೊಡಕ್ಷನ್ ವಿಡಿಯೋ ಇದ್ರಲ್ಲಿ ಮಾಡಬೇಕು ಅಂತ ತಗೊಂಡಿದ್ದು. ಅದ್ರಲ್ಲಿ ಹೆಂಗೆ ಮಾಡ್ತೀಯ? ನಾನು ಮಾಡಿಕೊಟ್ಟಿಲ್ವಾ? ಸ್ವಲ್ಪ ವೇಟ್ ಮಾಡಿದ್ರೆ ಬಂದ್ಬಿಡ್ತಾ ಇತ್ತು ಟ್ರೈಪಾಡ್. ಟ್ರೈಪಾಡ್ಗೂ ಅದಕ್ಕೂ ಏನು ಸಂಬಂಧ? ಇನ್ನೂ ಸ್ವಲ್ಪ ಹೆಂಗೆ ತಿರ್ಗಿಸ್ಬೋದಲ್ಲ. ಅದೇನಾದರೂ ನಾರ್ಮಲ್ ಸ್ಟ್ಯಾಂಡ್ ವೀಡಿಯೋಸ್ ಮಾಡ್ಬೋದು ಅಷ್ಟೇ. ಇಲ್ಲಿ ನೋಡಿ ಗೈಸ್, ಇದು ಜಸ್ಟ್ ಈ ಲೈಟ್ ಇಲ್ಲಿ ನೋಡಿ MRP ತೋರಿಸ್ತಾ ಇದ್ದೆ. 2,000 ಬರೀ ಇದೊಂದು ಲೈಟ್ಗಂತೆ. ಇದು ಡಿಫ್ರೆಂಟ್ ಆಗಿದೆ ಇದು. ಅದಕ್ಕೆ ನಿನ್ನಷ್ಟುದ್ದಾನೆ ನೋಡಿ ಕರೆಕ್ಟಾಗಿ ಟ್ರೈಪಾಡು. ಇದು ಸ್ಪೆಷಾಲಿಟಿ ಏನಂದರೆ ಅದರಲ್ಲಿ ರಿಮೋಟ್ ಬೇರೆ ಇದೆ, ಕಂಟ್ರೋಲು. ರಿಮೋಟ್ ಕಂಟ್ರೋಲ್ ಇರ್ತದೆ ಇದರಲ್ಲೇ, ಚಿಪ್ಪು. ಅದಾದಮೇಲೆ ನೀನು ಬೇಕಾದ್ರೆ ಆರಾಮಾಗಿ ಕಂಟ್ರೋಲ್ ಮಾಡಿಕೊಂಡು ನೀಟಾಗಿ ವೀಡಿಯೋಸ್ ಮಾಡ್ಬೋದಪ್ಪ. ಬಗ್ಗೆ ಹೇಳು. ಇದು ಟ್ರೈಪಾಡು. ನನಗೆ ಗೊತ್ತಿಲ್ಲ, ನೀನೇ ಹೇಳ್ಕೊಡ್ಬೇಕೇನಂತ. ಇದು ಸೆಲ್ಫಿನ ಹಾಕ್ದೆ ಟ್ರೈಪಾಡ್ ಆಗ್ತದೆ. ಬಿಟ್ಟು ಒಂದು ಫೋಟೋ ನಾನು ನೋಡಿ ತೆಗಿ. ರೆಕಾರ್ಡ್ ಮಾಡ್ತಿದ್ದೆ ಫೋಟೋ ಕೊಡಿ ರಿಮೋಟ್ನ. ದಿಸ್ ಈಸ್ ರಿಮೋಟ್ ಗೈಸ್. ಈ ರಿಮೋಟ್ ಇಟ್ಕೊಂಡು ಈ ರಿಮೋಟಲ್ಲ ಪಚಕ್ಕೊಂಡು ಸೂಪರ್ ತಗೋ. ಅಪ್ಡೇಟ್ ಗೈಸ್ ಹೇಳು ಫುಲ್ಲು. ನಾವು ಅದೇ ಸಿಂಪಲಾಗಿ ಟ್ರೈಪಾಡ್ ಇಟ್ಕೊಂಡಿದ್ವಿ. ಇವಳು ಎಲ್ಲ ಅಡ್ವಾನ್ಸ್ಡ್ ತೊಗೊಬಿಟ್ಟಿದ್ದಾಳೆ. ಎಲ್ಲ ರಿಮೋಟ್ ಸೆನ್ಸಿಂಗು
ಸ್ಟ್ಯಾಂಡು ಬರಲ್ಲ ನನಗೆ. ಮಾಡು ಇನ್ಮೇಲೆ ಶುರು ನಲ್ಲಿ ಸಿಕ್ಕಾಪಟ್ಟೆ ಹೈ ಪ್ರೊಫೆಷ್ನಲ್ ಆಗಿ ಮಾಡ್ತಿದ್ದಾರೆ ಇಡು. ನೆಕ್ಸ್ಟು ಡಾಕ್ಟರ್ ಬ್ರೋ ರೇಂಜ್ ಹೊಡಿತಾ ಬೇಡ ಈ ಟೈಪ್ ಬೇಡ, ದಬಾಕೊಂಡ್ಬಿಡ್ತೀನಿ. ಏನಿಲ್ಲ ಪರವಾಗಿಲ್ಲ, ಡೆಡಿಕೇಶನ್ ತೋರಿಸ್ತಾ ಇದೆಯಾ, ಕೆಲಸದ ಮೇಲೆ ಶ್ರದ್ಧೆ ಇದೆ ಅಂತ ಗೊತ್ತಾಗ್ತಾ ಇದೆ. ಇನ್ನೇನಿದ್ರು ಮಾಡಬೇಕಷ್ಟೇ, ಮಾಡ್ಕೊಂಡು ಹೋಗ್ತಾ ಇರಬೇಕು. ಭರ್ಜರಿಯಾಗಿ ಮಾಡು. ಆಲ್ ದ ವೆರಿ ಬೆಸ್ಟ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಅಭಿ. ಈಗ ಏನು ಮಾಡ್ಕೊಟ್ಟಿದ್ದಾರೆ ನಮ್ಮ ಭಾವ, ಸ್ಪೆಷಲ್ ಆಗಿ ಕರೆದುಕೊಟ್ಟಿದ್ದಾರೆ ಮ್ಯಾಚ್ ನೋಡಿಕೊಂಡು. ಸೇಮ್ ಲೈಕ್ ಥಿಯೇಟರ್ ಫೀಲಿಂಗು. ಥಿಯೇಟ್ರಲ್ಲೆಲ್ಲ ಪಾಪ್ಕಾರ್ನು, ಇಲ್ಲಿ ನಮಗೆ ಸಂಡಿಗೆ ಮತ್ತು ಹಪ್ಪಳ. ಸೂಪರ್ ಗೈಸ್, ನ್ಯೂಜಿಲೆಂಡ್ ಅವರು 252 ರನ್ಸ್ ಹೊಡೆದಿದ್ದಾರೆ. ನಮ್ಮ ಇಂಡಿಯಾ ಅವರು ನೆಕ್ಸ್ಟ್ ಇವಾಗ ಬ್ಯಾಟಿಂಗು. ಈ ಸರಿ ಇಂಡಿಯಾ ಹೊಡಿಲೇಬೇಕು ಚಾಂಪಿಯನ್ಶಿಪ್ಪು. 252 ರನ್ಸ್ ಆರಾಮಾಗಿ ಚೇಸ್ ಮಾಡ್ಬೋದು ಅಂದ್ಕೊತೀನಿ. ಈ ಸರಿ ವಿರಾಟ್ ಕೊಹ್ಲಿ 100 ಹೊಡಿಲೇಬೇಕು. ಬ್ಯಾಟಿಂಗ್ ಲೈನಪ್ಪು ಚೆನ್ನಾಗಿದೆ, ಯಾರು ಹೇಗೆ ಹೊಡಿತಾರೆ ಅಂದ್ಬಿಟ್ಟು ನೋಡುವ. ವಿ ಆಲ್ವೇಸ್ ಸಪೋರ್ಟ್ ಇಂಡಿಯಾ. ಗೈಸ್ ಈಗ ಮ್ಯಾಚ್ ನೋಡ್ತಾ ಇದ್ದೀವಿ. ಇಂಡಿಯಾ ಗೆಲ್ಲುವ ಸಾಧ್ಯತೆಗಳು ಇದೆ ಅಂತ ಅನಿಸುತ್ತೆ. ಕೊಹ್ಲಿ ಅವರು ಬೇಗ ಔಟ್ ಆಗಿಬಿಟ್ರು. ಆಮೇಲೆ ರೋಹಿತ್ ಶರ್ಮಾನು ತುಂಬ ಚೆನ್ನಾಗಿ ಆಡಿದ್ರು, ಬಟ್ ಅವರು ಔಟ್ ಆಗಿಬಿಟ್ರು. ಇವಾಗ ಅಕ್ಷರ್ ಶ್ರೇಯಸ್ ಅವರು ಆಡ್ತಿದ್ದಾರೆ. ಇವಾಗ ನೋಡುವ ಗೆಲ್ತಾರ ಏನು ಅಂತ. 4-21 ವಾವ್ ಇದ್ದಾರೆ. ಬೈತಾನೆ, ಬೇಡ ಬೇಡ ಅಂತದನ್ ಪಾಪ ಅವನು. ಇಬ್ರು ಹೋಗ್ಬಿಡೋರು ಇವಾಗ ಮಾಡಿದೊಂದು ತಪ್ಪಿಗೆ. ಬೈತಾನೆ ನೋಡಿ. 18 balls 12 runs. 16 ಬಾಲು 11 ರನ್ ಬೇಕು. ಓ ನಮ್ಮ ಇವ್ರು ಬಂದ್ಬಿಡೋರೆ, ಅನುಷ್ಕಾ ಶೆಟ್ರು. ಅಯ್ಯೋ ಔಟು. ಶೇಟ್, ಡಿಸಪಾಯಿಂಟ್ಮೆಂಟ್. ನಮ್ಮ ಜಡೇಜಾ ಇದ್ದಾರೆ, ನೋಡುವ. ಇಲ್ಲ, ಕ್ರೇಜಿ 2 runs ಗೆಲ್ಲುವ ಸಾಧ್ಯತೆಗಳಿದೆ. ಸೊ 7 needed from 12. ಓ 4 2 ಅಯ್ಯೋ ತಡೆದ. ವ್ಯೂ ಸಖತ್ತಾಗಿದೆ. ಓ ಅಯ್ಯೋ 4 ಅನ್ಕೊಂಡ್ರಾ? ಇಟ್ಸ್ ಲಾಸ್ಟ್ ಶಾಟ್ ಐ ಗೆಸ್. ತಿರ್ಸ್ರಿ. We won! India won the championship! Crazy! We won championship 2025! Next level ಖುಷಿ. 2013 ಗೊತ್ತಾ ಲಾಸ್ಟ್ ಗೇಮ್? ಹೌದು 2013 ಆದ್ಮೇಲೆ 2025 ಅಲ್ಲೇ ಚಾಂಪಿಯನ್ಶಿಪ್. ಓ ಪಟಾಕಿ ಶುರು ಆಯ್ತಲ್ಲೆಲ್ಲ. ಕೊಹ್ಲಿ ಅಂದ ತಕ್ಷಣ ಸೌಂಡ್ ನೋಡಿ. ಕ್ರೇಜಿ. ಗೈಸ್ ಪೂರ್ತಿ ಇವತ್ತು ಡೇ ಮುಗೀತು. ಮ್ಯಾಚ್ ನೋಡಿಕೊಂಡು ಒಳ್ಳೆ ಮಜಾ ಆಯಿತು. ನಮ್ಮ ಅಕ್ಕ ವ್ಲಾಗು ಮಾಡಾಯಿತು. ಅವಳು ನಾಳೆ ಇಂಟ್ರೊಡಕ್ಷನ್ ವಿಡಿಯೋ ಅವಳು ಯೂಟ್ಯೂಬ್ ಚಾನಲ್ ಬರುತ್ತೆ. ಸೊ ಪ್ಲೀಸ್ ಹೋಗಿ ನೋಡಿ. ಸೊ ಓಕೆ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿ ಅಪಿ ಕ್ಯಾಡ್ಬರಿ ವ್ಲಾಗ್ಸ್. ಕೇರ್ಸ್ ಯು. ಬಾಯ್. ಲವ್ ಯು ಆಲ್. ಬಾಯ್.